ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಸಂಧಿವಾತ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಸಂಧಿವಾತ ಎಂದರೆ ಕೀಲುಗಳ ಉರಿಯೂತ ಎಂದರ್ಥ. ಕೀಲುಗಳು ಎಂದರೆ ಎರಡು ಮೂಳೆಗಳು ಸಂಧಿಸುವ ಸ್ಥಳಗಳು. ಉದಾಹರಣೆಗೆ ಮೊಣಕೈ, ಮೊಣಕಾಲು. ಸಂಧಿವಾತ ಎಂದರೆ ಕೀಲುಗಳ ಉರಿಯೂತ. ಇದು ಒಂದೇ ಅಸ್ವಸ್ಥತೆಯಲ್ಲಿ ದೇಹದ ವಿವಿಧ ಭಾಗಗಳಲ್ಲಿ ಕೀಲು ನೋವು, ಊತ ಮತ್ತು ಬಿಗಿತವನ್ನು ಉಂಟು ಮಾಡುವ ವಿವಿಧ ಸ್ಥಿತಿಗಳಿಗೆ ಒಂದು ಸಾಮಾನ್ಯ ಪದವಾಗಿದೆ. ಸಂಧಿವಾತವು ವಯಸ್ಸಾದವರಲ್ಲದೆ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುತ್ತದೆ. ನೋವು ಮತ್ತು ಬಿಗಿತವು ತುಂಬ ಸಾಮಾನ್ಯವಾಗಿದೆ. ವಿಶೇಷವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ಇದು ಕೀಲು ನೋವು, ಬಿಗಿತ ಮತ್ತು ಉರಿತವನ್ನು ಉಂಟು ಮಾಡುತ್ತದೆ. ಸಂಧಿವಾತವು ಕೀಲುಗಳಿಗೆ ಹಾನಿ ಉಂಟು ಮಾಡುವ ಒಂದು ಕಾಯಿಲೆಯಾಗಿದೆ. ವಯಸ್ಸಾದಂತೆ ಕೆಲವು ಕೀಲುಗಳು ಸ್ವಾಭಾವಿಕವಾಗಿ ಸವಿದು ಹೋಗುತ್ತವೆ. ಸಂಧಿವಾತವು ಯಾವುದೇ ಕೀಲುಗಳ ಮೇಲೆ ಪರಿಣಾಮ ಬೀರಬಹುದು. ಜನರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕೈಗಳು ಮತ್ತು ಮಣಿಕಟ್ಟುಗಳು, ಮೊಣಕಾಲುಗಳು, ಸೊಂಟಗಳು, ಪಾದಗಳು ಮತ್ತು ಕಣಕಾಲುಗಳು, ಭುಜಗಳು, ಕೆಳಗಿನ ಬೆನ್ನು, ಸೊಂಟದ ಬೆನ್ನು ಇವೆಲ್ಲ ಸಂಧಿವಾತಗಳು. ಸಂಧಿವಾತದ ಲಕ್ಷಣಗಳೆಂದರೆ ಕೀಲು ನೋವು, ಬಿಗಿತ ಅಥವಾ ಚಲನೆಯ ವ್ಯಾಪ್ತಿ ಕಡಿಮೆಯಾಗಿದೆ, ಊತ, ಚರ್ಮದ ಬಣ್ಣ ಮಾಸುವುದು, ಕೀಲುಗಳ ಬಳಿ ಶಾಖ, ಉಷ್ಣತೆಯ ಭಾವನೆ. ಸಂಧಿವಾತದ ಲಕ್ಷಣಗಳು ಪ್ರತಿಯೊಬ್ಬ ವ್ಯಕ್ತಿಗೂ ವಿಶಿಷ್ಟವಾಗಿರುತ್ತದೆ. ನೋವು, ಜಂಟಿ ಊತ, ಕೀಲು ಕೆಂಪು ಮತ್ತು ಮೃದುತ್ವ. ನೋವು ಮತ್ತು ಬಿಗಿತದಿಂದಾಗಿ ಕೀಲು ಪರಿಶೀಲನೆ ಕಡಿಮೆಯಾಗಿದೆ. ಈ ಲಕ್ಷಣಗಳು ಉಲ್ಬಣಗೊಂಡು ಆಯಾಸ, ತೂಕ ನಷ್ಟ ಮತ್ತು ಸಾಮಾನ್ಯ ಅಸ್ವಸ್ಥತೆ ಕಾರಣವಾಗಬಹುದು. ಕೀಲು ನೋವು, ಕೀಲು ಊತ, ನಡೆಯುವಾಗ ಕೀಲಿನಲ್ಲಿ ಶಬ್ದ ಬರುವುದು, ಚಲನವಲನದಿಂದ ನೋವು ಹೆಚ್ಚಾಗುವುದು, ಸ್ಥಾನಿಕ ಉಷ್ಣತೆ ಹೆಚ್ಚಾಗಿರುವುದು. ಸಂಧಿವಾತಕ್ಕೆ ಕಾರಣಗಳೇನೆಂದರೆ ಬಟಾಣಿ, ಕಡಲೆಕಾಳು, ಅಲಸಂದೆ ಕಾಳು, ಆಲೂಗಡ್ಡೆಗಳನ್ನು ಅತಿಯಾಗಿ ಸೇವಿಸುವುದು, ಬೊಜ್ಜು, ಅತಿ ಅಥವಾ ಕಡಿಮೆ ನಡಿಗೆ, ವೃದ್ಧಾಪ್ಯ. ವಯಸ್ಸಾದಂತೆ ಅಸ್ಥಿ ಸಂಧಿವಾತ ಸ್ವಾಭಾವಿಕವಾಗಿದೆ. ರೋಗ ನಿರೋಧಕ ವ್ಯವಸ್ಥೆಯು ತಪ್ಪಾಗಿ ನಿಮ್ಮ ಕೀಲುಗಳಿಗೆ ಹಾನಿ ಮಾಡಿದಾಗ ಅದು ಸಂಧಿವಾತಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಸಂಧಿವಾತವು ಯಾವುದೇ ಕಾರಣ ಅಥವಾ ಪ್ರಚೋದನೆ ಇಲ್ಲದೆ ಸಂಭವಿಸುತ್ತದೆ. ಅಪಾಯಕಾರಿ ಅಂಶಗಳು ಯಾವುವೆಂದರೆ ತಂಬಾಕು ಬಳಕೆ, ಧೂಮಪಾನ ಮತ್ತು ಇತರ ತಂಬಾಕು ಬಳಸುವುದರಿಂದ ಅಪಾಯ ಹೆಚ್ಚಾಗುತ್ತದೆ. ಕುಟುಂಬದ ಇತಿಹಾಸ. ಜೈವಿಕ ಕುಟುಂಬ ಸದಸ್ಯರು ಸಂಧಿವಾತದಿಂದ ಬಳಲುತ್ತಿದ್ದರೆ ಅವರಿಗೆ ಅದು ಬರುವ ಸಾಧ್ಯತೆ ಹೆಚ್ಚು. ಇದರ ಲಕ್ಷಣಗಳೇನೆಂದರೆ ವ್ಯಾಪಕ ನೋವು, ನಿದ್ರೆ ತೊಂದರೆ. ನಿದ್ರೆ ಮಾಡಿದಾಗ ಅದು ಉಲ್ಲಾಸಕರವಾಗಿರ್ಬೋದು. ಆಯಾಸ, ತಲೆನೋವು, ಕೇಂದ್ರೀಕರಿಸುವಲ್ಲಿ ತೊಂದರೆ. ಸಂಧಿವಾತಕ್ಕೆ ಸುಲಭ ಆಯುರ್ವೇದ ಪರಿಹಾರ ಎಂದರೆ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಹಚ್ಚಿಕೊಳ್ಳಬೇಕು. ಹರಳೆಣ್ಣೆ, ಲೆಕ್ಕಿ ಸೊಪ್ಪನ್ನು ಬಿಸಿ ಮಾಡಿ ಬಟ್ಟೆಯಲ್ಲಿ ಪೋಟ್ಲಿ ಪಿಂಡಸ್ಪೆ ಕಟ್ಟಿ ನೋವಿರೋ ಜಾಗಕ್ಕೆ ಶಾಖ ಕೊಡಬೇಕು. ಪಥ್ಯ: ಬೆಳ್ಳುಳ್ಳಿ, ಹಿಂಗು, ಹಳೆ ಅಕ್ಕಿ, ನುಗ್ಗೆ ಸೊಪ್ಪು. Thanks for watching my videos. Like this, share it and subscribe it.